ವೀಕ್ಷಕರೇ ನಮಸ್ಕಾರಗಳು. ನಾಳೆ ಮಾರ್ಚ್ 9ರಂದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಮುಖಾಮುಖಿಯಾಗಲಿವೆ. ಹೌದು, ಈ ಒಂದು ಪಂದ್ಯಕ್ಕಾಗಿ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಒಂದು ಹಂತದಲ್ಲಿ ಮೇಲುಗೈ ಸಾಧಿಸಿದೆ. ಹೌದು, ಈ ಒಂದು ಟೂರ್ನಿ ಆರಂಭವಾದಾಗಿನಿಂದ ರೋಹಿತ್ ಶರ್ಮಾ ಅವರ ನೇತೃತ್ವದ ಪಡೆಯು ಸತತವಾಗಿ 4 ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ. ಹೌದು ವೀಕ್ಷಕರೇ, ಮೊದಲ ಪಂದ್ಯದಲ್ಲಿ ಬಾಂಗ್ಲಾ ತಂಡವನ್ನು ಮಣಿಸಿದರೆ ಇತ್ತ ದ್ವಿತೀಯ ಪಂದ್ಯದಲ್ಲಿ ಬದ್ಧ ವೈರಿಗಳಾದ ಪಾಕಿಸ್ತಾನ ತಂಡವನ್ನು ಮಣಿಸಿ ಭಾರತ ತಂಡವು ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಇನ್ನು ಬಳಿಕ ಕಿವೀಸ್ ತಂಡದ ವಿರುದ್ಧ ಲೀಗ್ನ ಕೊನೆಯ ಪಂದ್ಯವನ್ನು ಆಡಿದ ಭಾರತ ತಂಡವು ರೋಚಕವಾಗಿ ಗೆದ್ದು ಬೀಗಿತ್ತು. ಹೌದು ವೀಕ್ಷಕರೇ, ಸತತವಾಗಿ 3 ಪಂದ್ಯಗಳನ್ನು ಗೆದ್ದುಕೊಂಡು ಭಾರತ ತಂಡವು ಸೆಮಿಫೈನಲ್ಗೆ ತಲುಪಿತ್ತು. ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಆಸೀಸ್ ತಂಡವನ್ನು ಮಣಿಸಿ ಇದೀಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇನ್ನು ನಾಳೆ ಮಾರ್ಚ್ 9ರಂದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಕೊನೆಯ ಪಂದ್ಯವು ಜರುಗಲಿದೆ. ಹೌದು, ಈ ಕೊನೆಯ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ 2 ತಂಡಗಳು ಭರ್ಜರಿಯಾದ ಸಿದ್ಧತೆಯಲ್ಲಿವೆ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡದ ಪ್ಲೇಯಿಂಗ್ 11 ಬದಲಾಗುವಂಥ ಸಾಧ್ಯತೆಯಲ್ಲಿದೆ. ಹಾಗಾದರೆ ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ನಾಳೆ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಗೆಸ್ ಹಾಗೂ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು. ಹೌದು ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ಆಡಿದ ಸತತ 4 ಪಂದ್ಯಗಳಲ್ಲಿ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ವಿಭಾಗದಲ್ಲಿ ಭರ್ಜರಿಯಾದ ಪ್ರದರ್ಶನ ನೀಡಿದೆ. ಹೌದು, ಟೀಮ್ ಇಂಡಿಯಾ ತಂಡದ ಪರವಾಗಿ ಚೇಸಿಂಗ್ ಮಾಸ್ಟರ್ ಎಂದು ಹೆಸರಾಗಿರುವ ವಿರಾಟ್ ಕೊಹ್ಲಿ ಅವರು ಆಡಿದಂಥ 4 ಪಂದ್ಯಗಳಲ್ಲಿ 217 ರನ್ ಗಳಿಸುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದರು. ಇನ್ನು ವೀಕ್ಷಕರೇ, ಬೌಲಿಂಗ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಅವರು ಕೇವಲ ಆಡಿದ 2 ಪಂದ್ಯಗಳಲ್ಲಿ ಸತತವಾಗಿ 7 ವಿಕೆಟ್ ಕಬಳಿಸಿದ್ದಾರೆ. ಹೌದು, ಈ ಒಂದು ಪ್ರದರ್ಶನದಿಂದ ಟೀಮ್ ಇಂಡಿಯಾ ತಂಡವು ಒಂದು ಹಂತಕ್ಕೆ ಮೇಲುಗೈ ಸಾಧಿಸಿದೆ. ಇನ್ನು ವೇಗದ ಬೌಲರ್ ಆಗಿರುವ ಮೊಹಮ್ಮದ್ ಶಮಿ ಅವರು ಕೂಡ ಆಡಿದ 4 ಪಂದ್ಯಗಳಲ್ಲಿ 8 ವಿಕೆಟ್ ಕಬಳಿಸಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ KL ರಾಹುಲ್ ಅವರು ಆಡಿದ 4 ಪಂದ್ಯಗಳಲ್ಲಿ 106 ರನ್ ಬಾರಿಸುವ ಮೂಲಕ 106 ಎವರೇಜ್ ಅನ್ನು ಹೊಂದಿಕೊಂಡಿದ್ದು ಮತ್ತು ಇದು ಟೀಮ್ ಇಂಡಿಯಾ ತಂಡಕ್ಕೆ ಸಿಹಿ ಸುದ್ದಿಯಾಗಿದೆ. ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಕ್ರಮಾಂಕದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಹೌದು ವೀಕ್ಷಕರೇ, 1 ಸೆಂಚುರಿ ಬಾರಿಸುವ ಮೂಲಕ ಆಡಿದ 4 ಪಂದ್ಯಗಳಲ್ಲಿ 157 ರನ್ ಬಾರಿಸಿದ್ದಾರೆ. ಅದೇ ರೀತಿಯಾಗಿ ಮಧ್ಯಮ ವರ್ಗದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಆಡಿದ 4 ಪಂದ್ಯಗಳಲ್ಲಿ 2 ಅರ್ಧಶತಕ ಬಾರಿಸುವ ಮೂಲಕ 195 ರನ್ ಬಾರಿಸಿದ್ದಾರೆ. ವೀಕ್ಷಕರೇ, ಈ ಪ್ಲೇಯರ್ಸ್ಗಳ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡವು ಒಂದು ಹಂತಕ್ಕೆ ಬಲಿಷ್ಠವಾಗಿ ಕಾಣುತ್ತಿದೆ. ಅದೇ ರೀತಿಯಾಗಿ ರವೀಂದ್ರ ಜಡೇಜಾ ಅವರು ಕೂಡ ನಾಳೆ ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಅಸ್ತ್ರವಾಗಲಿದ್ದಾರೆ. ಹೌದು ವೀಕ್ಷಕರೇ, ಈ ಪ್ರಮುಖ ಪ್ಲೇಯರ್ಸ್ಗಳು ಭಾರತ ತಂಡದ ಪರವಾಗಿ ಆಡಿದರೆ ನಾಳೆ ಭಾರತ ತಂಡವು 100% ಗೆದ್ದು ಬೀಗಲಿದೆ. ಇನ್ನು ಭಾರತ ತಂಡಕ್ಕೆ ಎದುರಾಗುವಂಥ ತಂಡವೂ ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಹೌದು, ಪ್ರಮುಖವಾಗಿ ಈ ಒಂದು ತಂಡದಲ್ಲಿ ಕೇನ್ ವಿಲಿಯಮ್ಸನ್, ಹೌದು, ಅವರು ಕೂಡ ಒಳ್ಳೆಯ ಫಾರ್ಮ್ನಲ್ಲಿದ್ದು ಸಚಿನ್ ರವೀಂದ್ರ ಅವರು ಕೂಡ ಉತ್ತಮವಾದ ಫಾರ್ಮ್ನಲ್ಲಿ ಕಂಡು ಬಂದಿದ್ದಾರೆ. ಇನ್ನು ಸ್ಪಿನ್ ವಿಭಾಗದಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು ಉತ್ತಮವಾದ ವಿಕೆಟ್ಸ್ಗಳನ್ನು ಕಬಳಿಸುತ್ತಾ ಬಂದಿದ್ದು ಮತ್ತು ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳಿಗೆ ಗೊತ್ತಾಗಲಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ತಂಡವು ಕೂಡ ಈ ಫೈನಲ್ ಪಂದ್ಯದಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆ. ಮತ್ತು ಭಾರತ ತಂಡದ ವಿರುದ್ಧ ನ್ಯೂಜಿಲೆಂಡ್ ಎದುರಾದಾಗ ಆಡಿದ ಹಿಂದಿನ 5 ಪಂದ್ಯಗಳಲ್ಲಿ 5 ಪಂದ್ಯದಲ್ಲಿ ಭಾರತವೇ ಗೆದ್ದು ಬೀಗಿದೆ. ಹೌದು ವೀಕ್ಷಕರೇ, 2023ರಲ್ಲಿ 21 ಜನವರಿಯಂದು ನ್ಯೂಜಿಲೆಂಡ್ ತಂಡವು 108 ರನ್ ಗಳಿಸಿದಾಗ ಭಾರತ ತಂಡವು 2 ವಿಕೆಟ್ ಕಳೆದುಕೊಂಡು 8 ವಿಕೆಟ್ಗಳ ಗೆಲುವು ದಾಖಲಿಸಿತ್ತು. ಇನ್ನು ಅದೇ ರೀತಿಯಾಗಿ 24 ಜನವರಿ 2023ರಲ್ಲಿ ಇಂಡಿಯಾ ತಂಡವು ನೀಡಿದಂಥ 385 ರನ್ಸ್ ಕಳೆಯಾಗುವಲ್ಲಿ ನ್ಯೂಜಿಲೆಂಡ್ ತಂಡವು ವಿಫಲವಾಗಿತ್ತು. ಅದೇ ರೀತಿಯಾಗಿ 22 ಅಕ್ಟೋಬರ್ 2023ರಲ್ಲಿ ಟೀಮ್ ಇಂಡಿಯಾ ತಂಡವು 4 ವಿಕೆಟ್ಸ್ಗಳ ಗೆಲುವು ದಾಖಲಿಸಿದರೆ 15 ನವೆಂಬರ್ 2023ರ ODI ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡವು 70 ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತ್ತು. ಇನ್ನು ವೀಕ್ಷಕರೇ, ಇದೀಗ ಮೊನ್ನೆ ನಡೆದಿದ್ದ ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ಭಾರತ ತಂಡವು 44 ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ. ಹೌದು, ಈ ಒಂದು ಹಂತದಲ್ಲಿ ಬ್ಲೂ ಪಡೆಯು ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ, ಹಿಂದೆ ಟೆಸ್ಟ್ ಸರಣಿಗಳಲ್ಲಿ ಭಾರತ ತಂಡದಲ್ಲಿ ನ್ಯೂಜಿಲೆಂಡ್ ಆಡಿದಾಗ 3-0 ಅಂತರದಿಂದ ನ್ಯೂಜಿಲೆಂಡ್ ತಂಡವು ಗೆದ್ದು ಬೀಗಿತ್ತು. ವೀಕ್ಷಕರೇ, ಒಟ್ಟಾರೆಯಾಗಿ ನಾಳೆಯ ಪಂದ್ಯವು ಹೈ ವೋಲ್ಟೇಜ್ನಿಂದ ಕೂಡಿರಲಿದೆ. ಅದೇ ರೀತಿಯಾಗಿ ಭಾರತ ತಂಡದಲ್ಲಿ ಯಾವುದೇ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆಯಾಗುವುದಿಲ್ಲವೆಂದು ಇದೀಗ ಅಪ್ಡೇಟ್ಸ್ಗಳು ತಿಳಿಸಿವೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್. ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.